ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ವಾಟ್ ಈಸ್ ಯುವರ್ ಎನರ್ಜಿ, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಎನರ್ಜಿ ಏನಿರಬಹುದು ನೋಡೋಣ. ಹಾಗೆ ಬ್ಲಾಕೇಜಸ್ ಸಹಿತನೂ ನೋಡೋಣ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಫೆಬ್ರವರಿ ತಿಂಗಳ ನಿಮ್ಮೆಲ್ಲರ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಎನರ್ಜಿ ಏನಿರಬಹುದು ನೋಡೋಣ. ಇಲ್ಲಿ 2 ಪೈಲ್ ಇದೆ. ಫಸ್ಟ್ ಒನ್ ದಿ ಸ್ಟಾರ್, ಸೆಕೆಂಡ್ ಒನ್ ದಿ ಮ್ಯಾಜಿಷಿಯನ್. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಗೆ ಯಾವ ಕಾರ್ಡ್ ಇಷ್ಟ ಆಗುತ್ತೆ ಅದನ್ನ ಆರಿಸ್ಕೊಳ್ಳಿ. ಮತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೀಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಸ್ಟಾರ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಗೆ ಏನೇನ್ ಕಾರ್ಡ್ಸ್ ಬರಬಹುದು ನೋಡೋಣ. ಫಸ್ಟ್ ಒಂದು ಎನರ್ಜಿ ಕಾರ್ಡ್ ನೋಡೋಣ. ಏನ್ ಎನರ್ಜಿ ಇರಬಹುದು ಅಥವಾ ನೋಡೋಣ. ಪ್ರೆಸೆಂಟ್ ಎನರ್ಜಿ, ಫ್ಯೂಚರ್ ಎನರ್ಜಿ ಎರಡಕ್ಕೂ ಒಂದು ಕಾರ್ಡ್ ನೋಡೋಣ. ಇಲ್ಲಿ ಕಾಂಟ್ರಾಕ್ಟ್ ಬರ್ತಾ ಇದೆ ನಿಮ್ಗೆ. ಈಗ ಮತ್ತೆ ಆನ್ಸೆಸ್ಟರ್ ಕಾರ್ಡ್ ಇಂದ ನೋಡೋಣ ಏನ್ ಕಾರ್ಡ್ ಬರಬಹುದು. ಒಂದು ಫ್ಯೂಚರ್ ಕಾರ್ಡ್ ತೆಗೆಯೋಣ. ಸೇಜ್, ಬಿ ಡಿವೋಟೆಡ್ ಅಂಡ್ ಕಮಿಟೆಡ್ ಹೇಳ್ತಾ ಇದೆ. ಇದು ಪ್ರೆಸೆಂಟ್ ಎನರ್ಜಿ ಆಗಿರುತ್ತೆ, ಇದು ಫ್ಯೂಚರ್ ಎನರ್ಜಿ ಆಗಿರುತ್ತೆ. ನಿಮ್ಮ ಫೆಬ್ರವರಿ ತಿಂಗಳ ಎನರ್ಜಿ. ಬಾಟಮ್ ಆಫ್ ದಿ ಡೆಕ್ ಎನರ್ಜಿ ಕಾರ್ಡ್ ಅಲ್ಲಿ ಇನ್ ಯಾಂಗ್ ಕನೆಕ್ಷನ್ ಬರ್ತಾ ಇದೆ. ಇಲ್ಲಿ ಮೂವ್ ಇನ್ ಅ ನ್ಯೂ ಡೈರೆಕ್ಷನ್ ಬರ್ತಾ ಇದೆ. ಈಗ ನಿಮ್ಗೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ನಿಮ್ಮ ಎನರ್ಜಿ ಪ್ರಕಾರ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಇಲ್ಲೊಂದು ಕಾಂಟ್ರಾಕ್ಟ್ ತೋರಿಸ್ತಾ ಇದೆ. ಕೆಲವು ಯಾವುದೇ ನಿಮ್ಮ ವಿಷಯಗಳಲ್ಲಿ ಸ್ವಲ್ಪ ಬ್ಲಾಕೇಜಸ್ ಇರಬಹುದು. ಯೋಚನೆ ಮಾಡ್ತಾ ಇದ್ದೀರಾ, ಇಂಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಎನರ್ಜಿನ. ಆ ಥರ ನೋಡಿದಾಗ ಇಲ್ಲಿ ಫ್ಯೂಚರ್ ನಲ್ಲಿ ಬಿ ಡಿವೋಟೆಡ್ ಅಂಡ್ ಕಮಿಟೆಡ್ ಹೇಳ್ತಾ ಇದೆ. ಯಾವುದೇ ನಿಮ್ಮ ಸಮಸ್ಯೆಗಳಿರಬಹುದು, ಯಾವುದೇ ಪ್ಲಾನ್ಸ್ ಇರಬಹುದು, ಅದಕ್ಕೆ ಬಿ ಡಿವೋಟೆಡ್ ಆರ್ ಕಮಿಟೆಡ್ ಅಂತಾನು ಹೇಳ್ತಾ ಇದೆ. ರಿಲೇಶನ್ಶಿಪ್ಸ್ ಇರಬಹುದು. ಮುಂದೆ ನೋಡೋಣ ನಿಮ್ಗೆ ಏನ್ ರೀಡಿಂಗ್ ಬರುತ್ತೆ. ನೀವು ಸ್ಟಾರ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ, ಇದಕ್ಕೆ ರೀಡಿಂಗ್ ಏನ್ ಕೊಡುತ್ತೆ ನೋಡೋಣ. ಈಗ ಫಸ್ಟ್ ಪ್ರೆಸೆಂಟ್ ಎನರ್ಜಿ ನೋಡೋಣ. ಪ್ರೆಸೆಂಟ್ ಎನರ್ಜಿ ನೋಡಿದಾಗ ನಿಮ್ಗೆ ಕಾಂಟ್ರಾಕ್ಟ್ ಬಂದಿತ್ತು. ನಂಬರ್ 6 ಕಾಂಟ್ರಾಕ್ಟ್. ನಂಬರ್ 6 ಇಲ್ಲೊಂದು ಸಕ್ಸಸ್ಫುಲ್ ಲೈಫ್ ತೋರಿಸುತ್ತೆ. ನಂಬರ್ 6 ನೀವು ಸ್ಟಾರ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ, ನಿಮ್ ವಿಶಸ್ ಎಲ್ಲ ಪೂರ್ತಿಯಾಗುತ್ತೆ. ಆ ತರನು ಇಲ್ಲಿ ನಿಮ್ ಸ್ಟಾರ್ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಪ್ರೆಸೆಂಟ್ ಎನರ್ಜಿ ನೋಡಿದಾಗ ಇಲ್ಲಿ ಏನ್ ಕಾರ್ಡ್ಸ್ ಬರಬಹುದು ನೋಡೋಣ. ಇಲ್ಲಿ ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್, 10 ಆಫ್ ವ್ಯಾಂಡ್ಸ್ ಮತ್ತೆ ಏಸ್ ಆಫ್ ಸಾರ್ಟ್ಸ್, ಏಸ್ ಆಫ್ ಸಾರ್ಟ್ಸ್, ಇಲ್ಲಿ 9 ಆಫ್ ಸಾರ್ಟ್ಸ್. ಆ ಥರ ನಿಮ್ಮ ಎನರ್ಜಿಗಳು ಬರ್ತಾ ಹೋಗ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಇಲ್ಲಿ 6 ಆಫ್ ಸಾರ್ಟ್ಸ್, ಇಲ್ಲಿ 3 ಆಫ್ ಪೆಂಟಿಕಲ್ಸ್. ಆ ಥರ ನೋಡಿದಾಗ ಇಲ್ಲಿ ನಿಮ್ಮ ಎನರ್ಜಿಗಳನ್ನ, ನಿಮ್ಮ ಪ್ರೆಸೆಂಟ್ ಎನರ್ಜಿ ಏನಿರಬಹುದು ನೋಡೋಣ. ಇಲ್ಲಿ 10 ಆಫ್ ವ್ಯಾಂಡ್ಸ್, ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್ ಆ ತರ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಕೆಲವೆಲ್ಲ ಕೆಲಸಗಳನ್ನ ಮುಗಿಸಿದೀರಾ, ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವರು ಎಕ್ಸಾಮ್ಸ್ ಆಗಿರಬಹುದು, ನಿಮ್ಮ ಲವ್ ಲೈಫ್ ಆಗಿರಬಹುದು, ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ. ಸೆಂಟರ್ ಕಾರ್ಡ್ ನೋಡಿದಾಗ ಇಲ್ಲಿ ನಿಮ್ಗೆ ಆ ಎನರ್ಜಿ ಒಂದು ತೋರಿಸ್ತಾ ಇದೆ. ಇಲ್ಲಿ ಕೆಲವು ನಿಮ್ಗೆ ಕೆಲವು ಇಂಟೆಲೆಕ್ಚುಯಲ್ ಆಪರ್ಚುನಿಟೀಸ್ ಇರಬಹುದು ಮುಂದೆ, ಅಥವಾ ಈಗ ಬಂದಿರಬಹುದು ನಿಮ್ಗೆ ಕೆಲವು ಆಪರ್ಚುನಿಟೀಸ್, ಜಾಬ್ ಆಪರ್ಚುನಿಟೀಸ್ ಆಗಿರಬಹುದು. ಕೆಲವು ಸರಿ ಒಳ್ಳೆ ರಿಲೇಶನ್ಶಿಪ್ ನಿಮಗೆ ಬಂದಿರಬಹುದು ಅನ್ನೋದನ್ನು ಹೇಳ್ತಾ ಇದೆ. ನಿಮ್ಮ ಮನಸ್ಸಲ್ಲಿದೆ.
ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಕೆಲವು ಸರಿ ತುಂಬಾ ಯೋಚನೆ ಮಾಡ್ತೀರಾ, ಏನ್ ಮಾಡೋದು, ಕೆಲವು ಡಿಸಿಷನ್ಗಳನ್ನ ತಗೊಳಕ್ ಆಗ್ತಾ ಇಲ್ಲ ನಿಮ್ಗೆ, ಕೆಲವು ನಿರ್ಧಾರಗಳನ್ನ ನಿಮ್ಗೆ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದನ್ನ ಕಿಂಗ್ ಆಫ್ ಕಪ್ಸ್ ಹೇಳ್ತಾ ಇದೆ ಇಲ್ಲಿ. ಕೆಲವ್ರಿಗೆ ಇಲ್ಲಿ ರೀಲೊಕೇಶನ್ ಇದೆ, ಕೆಲವರು ಜಾಬ್ ರೀಲೊಕೇಟ್ ಆಗಬಹುದು, ಕೆಲವರು ಮದುವೆ ಆಗಿ ರೀಲೊಕೇಟ್ ಆಗಬಹುದು. ಆ ಥರನೂ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಪ್ರೆಸೆಂಟ್ ಎನರ್ಜಿ. ಮತ್ತೆ ಇದಕ್ಕೆ ಫ್ಯೂಚರ್ ಎನರ್ಜಿ ಏನಿರಬಹುದು ನೋಡೋಣ. ಫ್ಯೂಚರ್ ಎನರ್ಜಿ ಏನಿದೆ, ಆ ಥರ ನೋಡಿದಾಗ ಫ್ಯೂಚರ್ ಎನರ್ಜಿ, ದಿ ಮ್ಯಾಜಿಷಿಯನ್ ಕಾರ್ಡ್. ವಾವ್. ದಿ ಸ್ಟಾರ್ ಕಾರ್ಡ್, ಮತ್ತೆ 10 of swords, ಬಾಟಮ್ ಆಫ್ ದಿ ಡೆಕ್ 5 of pentacles. ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಹೋಗ್ತಾ ಇದೆ ಕಾರ್ಡ್ಸ್ ಹತ್ರ ನೋಡಿದಾಗ, ಮುಂದೆ ಫ್ಯೂಚರ್ ಎನರ್ಜಿ ನಿಮ್ಗೆ ಇಲ್ಲೊಂದು ಮ್ಯಾಜಿಷಿಯನ್ ಕಾರ್ಡ್, ದಿ ಸ್ಟಾರ್ ಕಾರ್ಡ್ ಇದೆ. ನೀವು ಸ್ಟಾರ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಆಸೆಗಳು ಏನಿರಬಹುದು ಅದೆಲ್ಲ ಮುಂದೆ ಪೂರ್ಣಗೊಳ್ಳುತ್ತೆ. ನಿಮ್ಮ ಎನರ್ಜಿ ಇಲ್ಲಿ ಮುಂದೆ ಚೆನ್ನಾಗಾಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಗ್ರೋತ್ ಇದೆ. ಇನ್ಫಿನಿಟ್ ಸೈನ್ ಇರೋದ್ರಿಂದ ಒಂದು ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ, ಒಂದು ಸಕ್ಸಸ್ಫುಲ್ ಲೈಫ್ ಇದೆ ನಿಮ್ಗೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ 10 of swords, ಯಾವುದೇ ಸಮಸ್ಯೆಗಳಿರಬಹುದು, ಹಿಂದಿನ ಸಮಸ್ಯೆಗಳು, ನಿಮ್ಮ ಭಾವನೆಗಳು, ಅದಕ್ಕೆಲ್ಲ ಕೊನೆಗೊಳ್ಳುತ್ತೆ ನಿಮ್ಗೆ. ನಾನು ಮೊದಲೇ ಹೇಳ್ದೆ, ಯು ಆರ್ ಎ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತ. ಯಾರ ಮಾತುಗೂ ಬೆಲೆ ಕೊಡದೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಾ. ಒಂದು ಸಕ್ಸಸ್ನ ನೀವು ಎದುರು ನೋಡ್ತೀರಾ. ಮುಂದೆ ನನ್ಗಿದ್ ಬರಬಹುದಾ, ನನ್ಗಾಗುತ್ತಾ, ನಂಗೆ ಒಳ್ಳೆ ಕೆಲಸ ಸಿಗುತ್ತಾ, ನಂಗೆ ಒಳ್ಳೆ ಕಡೆ ಮದ್ವೆ ಆಗುತ್ತಾ, ಒಳ್ಳೆ ರಿಲೇಶನ್ಶಿಪ್ ಇರುತ್ತಾ ಮುಂದೆ ನಮ್ಮ ಲೈಫಲ್ಲಿ. ಆ ಥರ ನಿಮ್ದು ಎಷ್ಟೋ ಕ್ವಶನ್ಗಳಿಗೆ ಇಲ್ಲಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಕೆಲವು ವಿಷಯಗಳಿಗೆ ಬೇಜಾರಾಗಿದೆ, ನಿಮ್ಗೆ ನೆಮ್ಮದಿ ಇಲ್ಲ, ಬೇಜಾರಿರುತ್ತೆ. ಅದೆಲ್ಲರ ಲೈಫಲ್ಲೂ ಇರುತ್ತೆ. ನಾವು ಅನ್ಕೊಂಡಂಗೆ ಯಾವುದೂ ನಡೆಯಲ್ಲ. ಕೆಲವು ಸರಿ ನಮ್ಗೆ ಏನ್ ಬರುತ್ತೆ ಲೈಫಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಆದ್ರೆ ಇಲ್ಲಿ ನಿಮ್ಗೆ ದಿ ಸ್ಟಾರ್ ಕಾರ್ಡ್ ಇರೋದ್ರಿಂದ, ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಕೆಲವು ಅಪರ್ಚುನಿಟೀಸ್ ಬರಬಹುದು. ಅದಕ್ಕೆ ಕೆಲವೊಂದು ಡಿವೈನ್ ಟೈಮಿಂಗ್ ಅಂತಾನೂ ಇರುತ್ತೆ. ನೀವು ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಏನೇನ್ ಬ್ಲಾಕೇಜಸ್ ಇದೆ ಆ ಥರನೂ ನೋಡೋಣ. ಏನ್ ಬ್ಲಾಕೇಜಸ್ ಇದೆ ನಿಮ್ ಲೈಫಲ್ಲಿ, ನೀವು ಕೆಲವೆಲ್ಲನೂ ಎದುರು ನೋಡ್ತಾ ಇದ್ದೀರಾ, ಕೆಲವು ಸಮಸ್ಯೆಗಳು, ಅದೆಲ್ಲ ನೋಡಿದಾಗ ಏನು ನಿಮ್ಗೆ ಬ್ಲಾಕ್ ಮಾಡ್ತಾ ಇದೆ ಆ ಥರ ನೋಡೋಣ. ಕಿಂಗ್ ಆಫ್ ಕಪ್ಸ್, ನಿಮ್ಗೆ ಇಲ್ಲಿ ಕೆಳಗಡೆನು ಕಿಂಗ್ ಆಫ್ ಕಪ್ಸ್ ಬಂದಿತ್ತು, ಇದೊಂದು ಕನ್ಫರ್ಮೇಶನ್ ಹೇಳ್ತಾ ಇದೆ. ಇಲ್ಲಿ 9 of wands, 9 of wands, ಮತ್ತೆ 6 of cups, 2 of cups, ಬಾಟಮ್ ಆಫ್ ದಿ ಡೆಕ್. ವಾವ್. ಇಲ್ಲೊಂದು ಕಮಿಟ್ಮೆಂಟ್ ಇದೆ ನಿಮ್ಗೆ. ನಿಮ್ದು ಏನೇ ಒಂದು ಮದುವೆ ವಿಷಯ ಆಗಿರಬಹುದು, ರಿಲೇಶನ್ಶಿಪ್ ಇರಬಹುದು, ಯಾವುದೇ ಬಿಸ್ನೆಸ್ ಆಗಿರಬಹುದು, ಜಾಬ್ ಇರಬಹುದು, ಅಲ್ಲೊಂದು ಕಮಿಟ್ಮೆಂಟ್ ಇದೆ. ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಇಲ್ಲಿ ಕಾಂಟ್ರಾಕ್ಟ್ ಕಾರ್ಡ್ ಬಂದಿದೆ, ಇಲ್ಲಿ 2 of cups ಬಂದಿದೆ. ಕೆಲವು ವಿಷಯಗಳಿಗೆ ನೀವು ನಿಮ್ಮ ಜಾಬ್ ಆಗಿರಬಹುದು, ಏನೇ ಆಗಿರಬಹುದು, ಕೆಲವು ಸೈನ್ಗಳು ಹಾಕ್ತೀರಾ. ಹೊಸ ಜೀವನ ಇದೆ ನಿಮ್ಗೆ ಮುಂದೆ. 9 of wands ಮತ್ತಿಲ್ಲಿ 6 of cups. 6 ಯಾವಾಗ್ಲೂ ಒಂದು ಸಕ್ಸಸ್ಫುಲ್ ರಿಸಲ್ಟ್ಸ್ ಕೊಡುತ್ತೆ ನಿಮ್ಗೆ. 9 and 10 ನಿಮ್ಗೆ 2 ಕಾರ್ಡ್ ಬಂದಿರೋದ್ರಿಂದ ಇಲ್ಲೊಂದು ಕಮಿಟ್ಮೆಂಟ್ ಇದೆ ನಿಮ್ಗೆ, ಒಂದು ಮ್ಯಾರೇಜ್ ಇದೆ ಅನ್ನೋದನ್ನ ಹೇಳುತ್ತೆ. ನಿಮ್ ಲೈಫಲ್ಲಿ ಏನ್ ಬ್ಲಾಕ್ ಆಗ್ತಿದೆ ಆ ಥರ ನೋಡಿದಾಗ ನಿಮ್ಗೆ ಕಿಂಗ್ ಆಫ್ ಕಪ್ಸ್ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಯಾವುದೇ ಒಂದು ವಿಷಯ ಇರಬಹುದು, ಡೋಂಟ್ ಪುಷ್ ಯುವರ್ ಸೆಲ್ಫ್ ಹಾರ್ಡ್. ಅಂದ್ರೆ ನಿಮ್ಮನ್ನ ನೀವು ತುಂಬಾ ಫೋರ್ಸ್ ಮಾಡ್ಕೋಬೇಡಿ, ನನ್ಗೆ ಅದೇ ಬೇಕೇ ಬೇಕು, ನನ್ಗಾಗ್ಲೇಬೇಕು. ನಿಮ್ಮ ಕೆಲವು ಕೆಲಸಗಳು ಆಗದೆ ನಿಮಗೆ ಬೇಜಾರಾಗಬಹುದು, ನೋವಾಗಬಹುದು ಮನಸ್ಸಿಗೆ. ಆ ಥರ ಇರೋದ್ರಿಂದ ಇಲ್ಲಿ ಏನ್ ಹೇಳುತ್ತೆ ಕಿಂಗ್ ಆಫ್ ಕಪ್ಸ್, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನೋದು ಹೇಳುತ್ತೆ. ನಾನು ಮೊದಲೇ ಹೇಳಿದಾಗೆ ಡಿವೈನ್ ಟೈಮಿಂಗ್ ಅಂತ ಒಂದಿರುತ್ತೆ. ನಿಮ್ಗೆ ಯಾವಾಗ ಏನಾಗಬೇಕೋ ಅದು ಆಗೇ ಆಗುತ್ತೆ.
ಇಲ್ಲಿ ನಿಮ್ಗೊಂದು ಸಕ್ಸಸ್ಫುಲ್ ಲೈಫ್ ಇದೆ ಮುಂದೆ. ಸ್ವಲ್ಪ ಪೇಷನ್ಸ್ ಇಂದ ನೀವು ಅದಕ್ಕೆ ಟ್ರೈ ಮಾಡಬೇಕು. ಮಾಡಿದಾಗ ಕೆಲವು ನಿಮ್ಮ ನೆಗೆಟಿವ್ ಥಾಟ್ಸ್ನೆಲ್ಲ ಬಿಟ್ಟು ನಿಮ್ಮ ಲೈಫನ್ನ ಪಾಸಿಟಿವ್ ಆಗಿ ಇನ್ವೈಟ್ ಮಾಡ್ತಾ ಹೋದಾಗ ಇಲ್ಲಿ ಕೆಲವು ನಿಮ್ಮ ಸಮಸ್ಯೆಗಳೆಲ್ಲ ಕಡಿಮೆ ಆಗಬಹುದು ಅನ್ನೋದನ್ನ ಇಲ್ಲಿ 9 ಆಫ್ ವ್ಯಾಂಡ್ಸ್ 6 ಆಫ್ ಕಪ್ಸ್ ಹೇಳ್ತಾ ಹೋಗುತ್ತೆ ನಿಮಗೆ. ನಾನು ಮೊದಲೇ ಹೇಳಿದೆ ನಿಮ್ಗೊಂದು ರೀಲೊಕೇಶನ್ ಇದೆ. ನಿಮ್ಮ ಬ್ಲಾಕೇಜಸ್ ಎಲ್ಲ ಇಲ್ಲಿ ಕಡಿಮೆ ಮಾಡ್ಕೋಬೇಕಾಗತ್ತೆ. ಕೆಲವು ನಿಮ್ಮ ಹ್ಯಾಬಿಟ್ಸ್ ಇರಬಹುದು, ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗತ್ತೆ. ಕಿಂಗ್ ಆಫ್ ಕಪ್ಸ್ ಯಾವುದೇ ಇರಬಹುದು, ನಿಮ್ಮ ಸಿಟ್ಟು, ಕೋಪ, ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ. ನಿಮ್ಮಲ್ಲಿ ಏನೇನು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡವಾಗ ಇನ್ವೈಟ್ ಗುಡ್ನೆಸ್ ಇನ್ ಯೋರ್ ಲೈಫ್. ಆತರ ನಿಮ್ಗೆ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಹೋಗ್ತಾ ಇದೆ. ಇಲ್ಲಿ ನಿಮ್ಗೆ ಫ್ಯೂಚರ್ ಕಾರ್ಡ್ ಏನ್ ಕೊಡ್ತಾ ಇದೆ? ಬಿ ಡಿವೋಟೆಡ್ ಅಂಡ್ ಕಮಿಟೆಡ್. ಇಲ್ಲಿ 2 ಆಫ್ ಕಪ್ಸ್ ನಿಮ್ಗೊಂದು ಕಮಿಟ್ಮೆಂಟ್ ಹೇಳ್ತಾ ಇದೆ. ಮತ್ತೆ ನಿಮ್ಗೆ 2 10 ಬಂದಿರೋದ್ರಿಂದ ಮ್ಯಾರೇಜ್ ಇದೆ, ಕಮಿಟ್ಮೆಂಟ್ ಇದೆ. ಯಾವುದೇ ವಿಷಯದಲ್ಲಿ ಆಗಿರಬಹುದು, ಜಾಬ್ ಸಿಗಬಹುದು, ನಿಮ್ ಬಿಸ್ನೆಸ್ ಚೆನ್ನಾಗಾಗಬಹುದು, ಕೆಲವು ಕಾಂಟ್ರಾಕ್ಟ್ ಸೈನ್ ಮಾಡಬಹುದು. ನೀವು ಮದುವೆ ವಿಷಯದಲ್ಲೂ ಅಷ್ಟೇನೆ ಬಿ ಡಿವೋಟೆಡ್ ಅಂಡ್ ಕಮಿಟೆಡ್ ಟು ದಟ್ ವರ್ಕ್. ಆ ಥರ ನಿಮ್ಗೆ ಇಲ್ಲೊಂದು ಮೆಸೇಜ್ ಇದೆ. ಇದಕ್ಕೆ ಗೈಡೆನ್ಸ್ ಏನ್ ಹೇಳತ್ತೆ ನಿಮ್ಗೆ ಆ ಥರ ನೋಡೋಣ. ಏನ್ ಕೊಡುತ್ತೆ ಗೈಡೆನ್ಸ್ ಕಾರ್ಡ್ಸ್? ಆ ಥರ ನೋಡಿದಾಗ ಇಲ್ಲಿ ಕಾರ್ಡ್ ಬಿದ್ದಿದೆ, ನೈಟ್ ಆಫ್ ಕಪ್ಸ್. ನಿಮ್ಗೆ 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಾನು ಹೇಳ್ದೆ ಮ್ಯಾರೇಜ್ ಇದೆ, ಕಮಿಟ್ಮೆಂಟ್ ಇದೆ ಅಂತ. ನಿಮ್ ಲೈಫಲ್ಲಿ ಯಾರೋ ಒಂದು ಪರ್ಸನ್ ಬರಬಹುದು. 7 ಆಫ್ ವ್ಯಾಂಡ್ಸ್ ಮತ್ತೆ ದಿ ಲವರ್ಸ್ ಕಾರ್ಡ್. ವಾವ್. ಬಾಟಮ್ ಆಫ್ ದಿ ಡೆಕ್ ಕ್ವೀನ್ ಆಫ್ ಕಪ್ಸ್. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿತ್ತು, ಮತ್ತೀಗ ಕ್ವೀನ್ ಆಫ್ ಕಪ್ಸ್ ಇದೆ. ನಿಮ್ಗಿಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇರಬಹುದು. ದಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ ಲೈಫು ಮುಂದೆ ಚೆನ್ನಾಗಾಗುತ್ತೆ. ಒಂದು ಕಮಿಟ್ಮೆಂಟ್ ಇದೆ, ಮ್ಯಾರೇಜ್ ಇದೆ. 7 ಆಫ್ ವ್ಯಾಂಡ್ಸ್, ನೈಟ್ ಆಫ್ ಕಪ್ಸ್. ನಿಮ್ ಲೈಫು ಮುಂದೆ ಚೆನ್ನಾಗಾಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಆದ್ರಿಂದ ಇಷ್ಟು ಹೇಳಿ ಪೈಲ್ ನಂಬರ್ 1 ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೀಗ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಮ್ಯಾಜಿಷಿಯನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಗೆ ಎನರ್ಜಿ ಕಾರ್ಡ್ ಏನ್ ಬರಬಹುದು ನೋಡೋಣ. ಈಗ ಪ್ರೆಸೆಂಟ್ ಎನರ್ಜಿ ನೋಡೋಣ. ಪ್ರೆಸೆಂಟ್ ಎನರ್ಜಿ ನೋಡಿದಾಗ ಏನ್ ಕಾರ್ಡ್ ಬರಬಹುದು? ಹ್ಯಾಪಿ ಫ್ಯಾಮಿಲಿ ಬರ್ತಾ ಇದೆ. ಬ್ಲಾಸಮಿಂಗ್ ಅಬಂಡೆನ್ಸ್, ಬಾಟಮ್ ಆಫ್ ದಿ ಡೆಕ್. ಮತ್ತೆ ಆನ್ಸೆಸ್ಟ್ರಲ್ ಒರಾಕಲ್ ಕಾರ್ಡ್. ಅದರಲ್ಲಿ ನಿಮ್ಗೊಂದು ಫ್ಯೂಚರ್ ಎನರ್ಜಿ ತೆಗೆಯೋಣ. ಇಲ್ಲಿ ಟೇಕ್ ಚಾರ್ಜ್ ವಿತ್ ಅಥಾರಿಟಿ, ಲಾರ್ಡ್ ಕಾರ್ಡ್ ಬರ್ತಾರೆ. ಬಾಟಮ್ ಆಫ್ ದಿ ಡೆಕ್ ಶೆಡ್ ಓಲ್ಡ್ ಸ್ಕಿನ್ ಬರ್ತಾರೆ. ಇದು ನಿಮ್ಮ ಪ್ರೆಸೆಂಟ್ ಎನರ್ಜಿ. ಹ್ಯಾಪಿ ಫ್ಯಾಮಿಲಿ, ಖುಷಿಯಾಗಿದ್ದೀರಾ ಅಂತ ಅನಿಸ್ತಾ ಇದೆ. ಇದು ಫ್ಯೂಚರ್, ಟೇಕ್ ಚಾರ್ಜ್ ವಿತ್ ಅಥಾರಿಟಿ ಆ ಥರ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನ್ ಕೊಡಬಹುದು ಮೆಸೇಜಸ್ ನೋಡೋಣ. ಟ್ಯಾರೋ ಕಾರ್ಡ್ ಮೆಸೇಜಸ್ ನೋಡಿದಾಗ ಇಲ್ಲಿ ದಿ ಸ್ಟಾರ್ ಕಾರ್ಡ್ ಬರ್ತಾ ಇದೆ. Four of Cups, Queen of Wands, Judgment, Six of Wands, bottom of the deck, Six of Cups.
ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ಆ ಥರ ನೋಡಿದಾಗ ಇಲ್ಲಿ ಸೆಂಟರ್ ಕಾರ್ಡ್ 4 ಆಫ್ ಕಪ್ಸ್. ಇದ್ರ ಪ್ರಕಾರ ನೀವು ಕೆಲವನ್ನ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಇಲ್ಲಿ ಕೆಲವು ರಿಲೇಶನ್ಶಿಪ್ಗಳಾಗಿರಬಹುದು, ನಿಮ್ ಜಾಬ್ಸ್ ಆಗಿರಬಹುದು, ಯಾವುದೇ ವಿಷಯ ಬಂದಾಗನೂ ಕೆಲವನ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನನಗೆ ಬೇಡ, ನನಗೆ ಇಷ್ಟ ಇಲ್ಲ, ಆ ಥರನೂ ನಿಮ್ಮ ಪ್ರೆಸೆಂಟ್ ಎನರ್ಜಿ ತೋರಿಸ್ತಾ ಇದೆ. ಕೆಲವು ಸರಿ ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ಆ ಥರ ನೋಡಿದಾಗ ಇಲ್ಲೊಂದು ಸಕ್ಸಸ್ ಇದೆ ನಿಮ್ಗೆ ಮುಂದೆ ನಿಮ್ಮ ಲೈಫಲ್ಲಿ. ನಿಮ್ಮ ಆಸೆಗಳು ಮುಂದೆ ನೆರವೇರುತ್ತೆ, ನೀವೇನ್ ಅನ್ಕೊಂಡಿದ್ದೀರಾ ಅದಾಗುತ್ತೆ. ಆದ್ರೆ ಕೆಲವು ಸರಿ ನಿಮ್ ಸ್ವಲ್ಪ ಸಿಟ್ಟು ಕೋಪಗಳನ್ನೆಲ್ಲ ಬಿಡಬೇಕಾಗುತ್ತೆ, ಸ್ವಲ್ಪ ಪೇಷನ್ಸ್ ಬೇಕು ಅನ್ನೋದು ಹೇಳ್ತಾ ಇದೆ. ನೀವು ಯಾವ ಒಂದು ಇದಕ್ಕೆ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಆಸೆಗಳು ನೆರವೇರ್ಲಿ, ನನಗೆ ಅದೇ ಬೇಕು, ಆ ಥರ ನಿಮ್ಮ ಆಸೆಗಳಿಗೆ ಬೇಕು ಆ ಥರ ಅನ್ಕೊಂಡಾಗ ಕೆಲವು ನಿಮ್ ಸಿಟ್ಟು ನೆಗೆಟಿವ್ ಥಾಟ್ಸ್ನೆಲ್ಲ ಇಲ್ಲಿ ಬಿಡಬೇಕಾಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡಾಗ ನೀವೇನು ಅನ್ಕೊಂಡಿರ್ತೀರಾ ನಿಮ್ ಕೆಲಸಗಳಾಗುತ್ತೆ, ಸಕ್ಸಸ್ ಇದೆ ನಿಮ್ ಲೈಫಲ್ಲಿ. ಆ ಥರ ನಿಮ್ಗೆ ಎನರ್ಜಿ ತೋರಿಸ್ತಾ ಇದೆ, ಪ್ರೆಸೆಂಟ್ ಎನರ್ಜಿ. ಸದ್ಯದಲ್ಲಿ ನನಗೇನು ಬೇಡ, ನನಗೆ ಈ ಸಂಬಂಧ ಬೇಡ, ಈ ಕೆಲಸ ಬೇಡ, ನಾನು ಯಾವುದೋ ಇಷ್ಟಪಟ್ಟಿದ್ದೀನಿ ಆ ಕೆಲಸನೇ ಬೇಕು, ಆ ಥರ ನಿಮ್ಮ ಭಾವನೆ ಇದೆ ಇಲ್ಲಿ. ನನ್ಗೆ ಈ ಥರ ಹುಡುಗನೇ ಬೇಕು ಆ ಥರ ನೀವು ಅನ್ಕೊಂಡಾಗ ಇದಕ್ಕೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಇಲ್ಲಿ ಇದಕ್ಕೆ ಫ್ಯೂಚರ್ ಎನರ್ಜಿ ನೋಡೋಣ. ಪ್ರೆಸೆಂಟ್ ಎನರ್ಜಿನಲ್ಲಿ ಫ್ಯೂಚರ್ ಎನರ್ಜಿನಲ್ಲಿ ನೋಡಿದಾಗ ಇಲ್ಲಿ ದಿ ಎಂಪ್ರೆಸ್ ಕಾರ್ಡ್, ದಿ ಎಂಪರರ್ ಕಾರ್ಡ್, 9 ಆಫ್ ಕಪ್ಸ್ ಆ ಥರ ಬರ್ತಾ ಇದೆ. ಆ ಥರ ನೋಡಿದಾಗ ಇಲ್ಲಿ 10 ಆಫ್ ಸಾರ್ಟ್ಸ್. ಇಲ್ಲಿ ನಿಮ್ಗೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಇಷ್ಟು ದಿವಸ ನಿಮ್ಗಿನ್ನೂ ಮದ್ವೆ ಆಗಿಲ್ಲ, ನಿಮ್ಗಿನ್ನೂ ಕೆಲಸ ಸಿಕ್ಕಿಲ್ಲ, ಮನೆಯಲ್ಲೆಲ್ಲ ನಿಮ್ಗೆ ತುಂಬಾ ಬೈತಾ ಇರ್ತಾರೆ, ಆ ಥರನೂ ನಿಮ್ಗೆ ಇಲ್ಲಿ ಕಾರ್ಡ್ಸ್ ಬಂದಿದೆ ನೋಡಿ, 10 ಆಫ್ ಸಾರ್ಟ್ಸ್. ಅದಕ್ಕೆಲ್ಲ ಉತ್ತರ ಸಿಗ್ತಾ ಹೋಗುತ್ತೆ ನಿಮ್ಗೆ. ಯು ವಿಲ್ ಬಿ ಹ್ಯಾಪಿ ಇನ್ ಫ್ಯೂಚರ್. ಇಲ್ಲಿ ಎಂಪ್ರೆಸ್ ಮತ್ತೆ ಎಂಪರರ್ ಕಾರ್ಡ್ ಇರೋದ್ರಿಂದ ವಯಸ್ಸಲ್ಲಿ ನಿಮ್ಗಿನ ಸ್ವಲ್ಪ ದೊಡ್ಡವರಾಗಿರುವಂತ ನಿಮ್ಗೊಂದು ವರ ಮುಂದೆ ಬರ್ತಾರೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾವ ಉತ್ತರಕ್ಕೋಸ್ಕರ ನೀವು ಈಗ ಕಾಯ್ತಾ ಇದ್ದೀರಾ ಅದ್ರಲ್ಲಿ ನೀವು ಖುಷಿಯಾಗಿರ್ತೀರಾ. ನೀವು ಮುಂದೆ ಯು ವಿಲ್ ಬಿ ಹ್ಯಾಪಿ, ಯು ವಿಲ್ ಬಿ ಸ್ಯಾಟಿಸ್ಫೈಡ್ ಆ ಥರ ಇಲ್ಲಿ ಕಾಣ್ತಾ ಇದೆ. ನಿಮ್ಗೊಂದು ಒಳ್ಳೆ ಸುಂದರ, ಸ್ವಲ್ಪ ವಯಸ್ಸಲ್ಲಿ ನಿಮ್ಗಿನ್ನ ದೊಡ್ಡವರಾಗಿರುವಂಥವ್ರು, ಚೆನ್ನಾಗಿರೋ ಒಳ್ಳೆ ಕೆಲಸದಲ್ಲಿರುವಂತಹ ವ್ಯಕ್ತಿ ನಿಮ್ ಲೈಫಲ್ಲಿ ಬರ್ತಾರೆ ಅನ್ನೋದನ್ನ ಹೇಳ್ತಾ ಇದೆ. ದೇರ್ ಇಸ್ ಸಕ್ಸಸ್. ನಿಮ್ಮ ಸಮಸ್ಯೆಗಳು, ನಿಮ್ಮ ನೋವು, ನಿಮ್ ಬೇಜಾರು ಏನಿದೆ ಅದೆಲ್ಲ ಆದಷ್ಟು ಬೇಗ ಇಲ್ಲಿ ಕಡಿಮೆ ಆಗುತ್ತೆ. ಆ ಥರನೂ ಇಲ್ಲಿ ನಿಮ್ಗೆ ಕಾರ್ಡ್ಸ್ ಬರ್ತಾ ಇದೆ. ಇದಕ್ಕೆ ಏನೇನ್ ಬ್ಲಾಕೇಜಸ್ ಇರಬಹುದು ನಿಮ್ ಲೈಫಲ್ಲಿ ಅದ್ ನೋಡೋಣ. ಏನೇನ್ ಬ್ಲಾಕೇಜಸ್ ಇದೆ, ಯಾಕೆ ನಿಮ್ಗೆ ಬೇಜಾರಿದೆ, ಏನ್ ತಡೀತಾ ಇದೆ ಅದನ್ನ ನೋಡೋಣ. ನೋಡಿದಾಗ ಈ ಕಾರ್ಡ್ ಬಿದ್ದಿದೆ 10 ಆಫ್ ಕಾಯಿನ್ಸ್. ಕೆಲವು ದುಡ್ಡಿನ ಸಮಸ್ಯೆ ಇರಬಹುದು, ತ್ರೀ ಆಫ್ ಸಾರ್ಟ್ಸ್ ಮತ್ತೆ ಕ್ವೀನ್ ಆಫ್ ಕಪ್ಸ್. ಆ ಥರ ನೋಡಿದಾಗ ಇಲ್ಲಿ ಏನ್ ಹೇಳ್ತಾ ಇದೆ ನಿಮ್ಗೆ, ಏಸ್ ಆಫ್ ಕಾಯಿನ್ಸ್. ನಿಮ್ಗೇನು ಬ್ಲಾಕೇಜಸ್ ಇದೆ ಇಲ್ಲಿ, ಕೆಲವರಿಗೆ ಇಲ್ಲಿ ಬ್ರೇಕಪ್ ಆಗಿರಬಹುದು, ತುಂಬಾ ದಿವಸದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, 3 ಆಫ್ ಸಾರ್ಟ್ಸ್ ಇದೆ, ತುಂಬಾ ನೋವಿದೆ, ಬೇಜಾರಿದೆ ನಿಮ್ಗೆ. 10 ಆಫ್ ಕಾಯಿನ್ಸ್ ಕೆಲವರಿಗೆ ಇಲ್ಲಿ ದುಡ್ಡಿನ ಸಮಸ್ಯೆ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್, ಕೆಲವ್ರಿಗೆ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸು ಇರಬಹುದು. ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ಹೇಳತ್ತೆ. ಮುಂದೆ ನಿಮ್ ಲೈಫ್ ಅಲ್ಲಿ ಒಳ್ಳೆ ಪ್ರಪೋಸಲ್ ಬರುತ್ತೆ. ನಾನು ಹೇಳ್ದೆ ನಿಮ್ಗೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಎಂಪರರ್ ಕಾರ್ಡ್, ಎಂಪ್ರೆಸ್ ಕಾರ್ಡ್ ಎಲ್ಲ ಇರೋದ್ರಿಂದ ನಿಮ್ದು ಯಾವುದೇ ಒಂದು ನಿಮ್ಮ ಭಾವನೆಗಳಿರಬಹುದು, ನೆಗೆಟಿವಿಟಿ ಇರಬಹುದು ನಿಮ್ ಲೈಫ್ ಅಲ್ಲಿ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳತ್ತೆ. ಕೆಲವು ಸರಿ ನಿಮಗೆ ಗೊತ್ತಾಗದ ಹಾಗೇನೆ ಕೆಲವೆಲ್ಲ ನಿಮ್ಮ ಲೈಫ್ ಅಲ್ಲಿ ನಡೀತಾ ಹೋಗಬಹುದು. ಆ ಥರನೂ ಇಲ್ಲಿ ನಿಮ್ಗೆ ಕ್ವೀನ್ ಆಫ್ ಕಪ್ಸ್ ಹೇಳ್ತಾ ಇದೆ. ಜಡ್ಜ್ಮೆಂಟ್ ಕಾರ್ಡ್ ಎಲ್ಲ ಇರೋದ್ರಿಂದ ಬ್ಯಾಲೆನ್ಸ್ ಆ ಥರ ನಿಮಗೆ ಬರ್ತಾ ಇದೆ. ಗೈಡೆನ್ಸ್ ಇರಬಹುದು ನಿಮ್ಗೆ,
ಅಡ್ವೈಸ್ ಇರ್ಬೋದು, ಅದು ನೋಡೋಣ ಏನಿದೆ ಈ ಬ್ಲಾಕೇಜಸ್ಗೆ. ಏನಿದೆ ನೋಡೋಣ. 5 of coins, 5 of cups, Queen of Wands. ಇಲ್ಲಿ ಆ ಥರ ನೋಡಿದಾಗ ಬಾಟಮ್ ಆಫ್ ದಿ ಡೆಕ್ 7 of coins. ಇಲ್ಲಿ ಆ ಥರ ನೋಡಿದಾಗ ನಿಮ್ಗೆ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಕೆಲವು ನಿಮ್ಮ ಮನೆಯಲ್ಲಿ ದೊಡ್ಡವರ ಸಜೆಷನ್ಸ್ ನ ಕೇಳ್ಕೋಬಹುದು. ಈ ಬ್ಲಾಕೇಜಸ್ಗೆ ಸಮಾಧಾನ ಕೇಳ್ಕೋಬಹುದು, ನೀವು ಏನ್ ಮಾಡಬೇಕು ಅನ್ನೋದು. 5 of ಕಪ್ಸ್ ಇರೋದ್ರಿಂದ ಸ್ವಲ್ಪ ಬೇಜಾರಿದೆ ನಿಮ್ಗೆ. ನಿಮ್ ಲೈಫ್ ಅಲ್ಲಿ ಪಾಸಿಟಿವಿಟಿ ಇದೆ, ಆದ್ರೂ ಮುಂದೆ ಒಳ್ಳೆ ಲೈಫ್ ಇದೆ, ಯಂಗ್ ಏಜ್ ಇದೆ ಇಲ್ಲಿ ನಿಮ್ಗೆ. ಆದ್ರೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೀರಾ. ಏನೋ ನಿಮ್ ಲೈಫ್ ಅಲ್ಲಿ ಘಟನೆಗಳು ನಡೆದಿರಬಹುದು, ಅದನ್ನ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ದೀರಾ. ನಿಮ್ಗೆ ಕಾರ್ಡ್ ಬಂದಿದೆ ಶೆಡ್ ಓಲ್ಡ್ ಸ್ಕಿನ್ ಅಂತ. ಹಳೆಯ ಘಟನೆಗಳನ್ನೆಲ್ಲ ಮರೆತು ಹೊಸ ಲೈಫ್ ಇದೆ ನಿಮ್ಗೆ. ಮುಂದೆ ನಿಮ್ಗೊಂದು ಒಳ್ಳೆ ಜೀವನ ಇದೆ. ಕ್ವೀನ್ ಆಫ್ ಕಪ್ಸ್ ನೀವು ಬ್ಯಾಲೆನ್ಸ್ ಮಾಡ್ಕೋತಾ ಹೋದಾಗ ಕ್ವೀನ್ ಆಫ್ ವ್ಯಾಂಡ್ಸ್. ಕೆಲವ್ರಿಗೆ ಇಲ್ಲಿ 2 ಕ್ವೀನ್ಸ್ ಇರೋದ್ರಿಂದ ರೈವಲ್ರಿನೂ ಇರಬಹುದು, ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ರೈವಲ್ರಿ ಇದೆ, ಕಾಂಪಿಟೇಷನ್ ಇದೆ, ಆತರ ಇಲ್ಲಿ ಕಾಣ್ತಾ ಇದೆ ಕೆಲವರಿಗೆ. ಮತ್ತೆ ನೋಡೋಣ ಏನಿರಬಹುದು ಅಂತ. ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ನಿಮ್ಗೊಂದು ಒಳ್ಳೆ ಲೈಫ್ ಇದೆಯಾ ಮುಂದೆ, ಆತರ ನೋಡೋಣ. ಮುಂದೆ ಒಳ್ಳೆ ಲೈಫ್ ಇದೆ ನಿಮ್ಗೆ, ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಮುಂದೆ ನಿಮ್ ಜೀವನದಲ್ಲಿ ಒಳ್ಳೆ ಪರ್ಸನ್ ಬರ್ತಾರೆ. ಆದ್ರೆ ಅದಕ್ಕೋಸ್ಕರ ನೀವು ಕಾಯ್ಬೇಕಾಗುತ್ತೆ. ಇಲ್ಲಿ 9 of ಕಪ್ಸ್ ಎಸ್ ಅಂತ ಹೇಳ್ತಾ ಇದೆ. ನಿಮಗೆ ಮುಂದೆ ಒಳ್ಳೆ ಜೀವನ ಇದೆ ನಿಮ್ಗೆ. ಯಾವುದು ನಿಮ್ಮ ಕೆಲವರಿಗೆಲ್ಲ ಇಲ್ಲಿ ಬ್ರೇಕಪ್ ಆಗಿರಬಹುದು, ಹಳೆ ರಿಲೇಶನ್ಶಿಪ್ ನಲ್ಲಿ ಹಾಳಾಗಿರಬಹುದು, ಅದಕ್ಕೆಲ್ಲ ಇಲ್ಲೊಂದು ಉತ್ತರ ಇದೆ. 9 of ಕಪ್ಸ್. ನಿಮ್ ಮುಂದೆ ಖುಷಿಯಾಗಿರ್ತೀರಾ, ನಿಮ್ಗೆ ಇಲ್ಲೊಂದು ಸೋಲ್ಮೇಟ್ ಬರ್ತಾರೆ ನಿಮ್ಗೆ, ನಿಮ್ ಜೀವನ ಮುಂದೆ ಚೆನ್ನಾಗಿರುತ್ತೆ. ಆದ್ರಿಂದ ನಿಮ್ದ ಲೈಫ್ ನ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ನಿಮ್ಗೆ ಯಾವ ಪರ್ಸನ್ ಬರ್ತಾರೆ ಬೇಡ ಅಂತ ಅಂದೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋದನ್ನು ಕೆಲವರಿಗಿಲ್ಲಿ ಹಿಂಟ್ಸ್ ಕೊಡ್ತಾ ಇದೆ ಕಾರ್ಡ್ಸ್. ಯಾವುದೇ ಪರ್ಸನ್ ಬಂದಿರಬಹುದು ನಿಮ್ ಲೈಫಲ್ಲಿ, ಮುಂದೆ ಬರಬಹುದು. ಅವ್ರದನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಚೆಕ್ ಮಾಡಿಕೊಂಡು ಹಿರಿಯರನ್ನ ಮಾತನ್ನ ನೀವು ಕೇಳ್ಕೊಂಡು ಮುಂದೆ ಹೋದಾಗ ನಿಮ್ಗೆ ಇಲ್ಲಿ ಒಳ್ಳೆ ಲೈಫ್ ಇದೆ, ಮುಂದೆ ಸಕ್ಸಸ್ಫುಲ್ ಲೈಫ್ ಇದೆ ನಿಮ್ಗೆ. ಹ್ಯಾಪಿ ಫ್ಯಾಮಿಲಿ ಕಾರ್ಡ್ ಬಂದಿದೆ ನಿಮ್ಗೆ. ಟೇಕ್ ಚಾರ್ಜ್ ವಿತ್ ಅಥಾರಿಟಿ ಆತರ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ನಿಮ್ ಲೈಫು ಹೀಗೆ ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಿಮ್ಮ ಎನರ್ಜಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಕೆಲವೆಲ್ಲ ಎನರ್ಜಿಗಳನ್ನ ನೀವು ಇಲ್ಲಿ ತಿಳ್ಕೊಂಡಿರೋದ್ರಿಂದ ನೀವು ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಲೈಫನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.